ಬಾನಂಗಳದಲ್ಲೆಲ್ಲ ತ್ರಿವರ್ಣದ ಹಬ್ಬ. ದೇಶದೆಲ್ಲೆಡೆ 80ನೇ ಸ್ವಾತಂತ್ರ್ಯದ ಸಂಭ್ರಮದ ಅಲೆ. ಇತಿಹಾಸದ ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿರುವಂತಹ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನ ಇವತ್ತು ಅಕ್ಷರಶಃ ದೇಶ ಪ್ರೇಮದ ದೇವಸ್ಥಾನವಾಗಿ ಮಾರ್ಪಟ್ಟಿತ್ತು. ಮೊದಲ ಬಾರಿ ಧ್ವಜಾರೋಹಣವನ್ನ ಮಾಡಿದಂತಹ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಕೆಲ ಮಹತ್ವದ ಯೋಜನೆಗಳನ್ನ ಘೋಷಣೆ ಮಾಡಿದರು. ಎಂಬತ್ತನೇ ಸ್ವಾತಂತ್ರ್ಯದ ಅಮೃತ ಸ್ವರ, ಎಲ್ಲೆಲ್ಲೂ ತ್ರಿವರ್ಣದ ದಿವ್ಯ ಕಲರವ, ಘರ್ಜಿಸುವ ವೀರರ ಕವಾಯತು ವೈಭವ, ಕಣ್ಮನ ಸೆಳೆಯುವ ಸಾಂಸ್ಕೃತಿಕ ರಂಗು. ಇಡೀ ಬೆಂಗಳೂರಿನ ಐತಿಹಾಸಿಕ ಮಾಣಿಕ್ ಷಾ ಪರೇಡ್ ಮೈದಾನವನ್ನೇ ರೋಮಾಂಚಕ ದೇಶ ಪ್ರೇಮದ ದೇವಸ್ಥಾನವನ್ನಾಗಿ ಮರುಸೃಷ್ಟಿಸಿದೆ. ಬಾನಂಗಳದಲ್ಲಿ ತ್ರಿವರ್ಣದ ಹಬ್ಬ, ಪರೇಡ್ ಮೈದಾನದಲ್ಲಿ ಹೊಸ ಗತ್ತು. ಮೊದಲ ಬಾರಿಗೆ ಧ್ವಜವನ್ನೇರಿಸಿದ ಸಿಎಂ ಕೈಯಲ್ಲಿ ಸಂಭ್ರಮದ ಒತ್ತು. ಇವತ್ತು ಆಗಸ್ಟ್ 15. ಬಾನಂಗಳದಲ್ಲೆಲ್ಲ ತ್ರಿವರ್ಣದ ಹಬ್ಬ, ದೇಶದೆಲ್ಲೆಡೆ 80ನೇ ಸ್ವಾತಂತ್ರ್ಯ ಸಂಭ್ರಮದ ಕಹಳೆ. ಇತ್ತ ಬೆಂಗಳೂರಿನ ಐತಿಹಾಸಿಕ ಮಾಣಿಕ್ ಷಾ ಮೈದಾನವಂತೂ ಮಿಂಚಿನ ರಂಗಿನಲ್ಲಿ ಕಂಗೊಳಿಸುತ್ತಾ ರೋಮಾಂಚಕ ದೇಶ ಪ್ರೇಮದ ಅಲೆ ಎಬ್ಬಿಸಿತ್ತು. ಅಷ್ಟೇ ಅಲ್ಲ, ಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಇದು ಲೈಫ್ ಟೈಮ್ ಮೂಮೆಂಟ್. ತಮ್ಮ ರಾಜಕೀಯ ಪಯಣದಲ್ಲಿ ಮೊದಲ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿ ಇತಿಹಾಸದ ಹೊಸ ಪುಟ ತೆರೆದ ಗರಿಮೆಯ ಕ್ಷಣವಿದು. ಇತಿಹಾಸದಲ್ಲೇ ಹೊಸ ಮೈಲಿಗಲ್ಲು. ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ತ್ರಿವರ್ಣ ಧ್ವಜವನ್ನೇರಿಸಿ ನಮನ ಸಲ್ಲಿಸಿದ್ರು. ಬಳಿಕ ತೆರೆದ ಜೀಪಿನಲ್ಲಿ ಘರ್ಜನೆಯ ಹೆಜ್ಜೆಯ ಸಶಸ್ತ್ರ ಪಡೆಗಳ ಗೌರವ ವಂದನೆ ಸ್ವೀಕರಿಸಿದ ಸಿಎಂ ಡಿಕೆ ಶಿವಕುಮಾರ್ ಮೈದಾನ ತುಂಬಿ ತುಳುಕುತ್ತಿದ್ದ ಸಾವಿರಾರು ಜನರ ಹರ್ಷೋದ್ಗಾರ ಹಾಗೂ ಜಯಘೋಷಗಳ ಮಧ್ಯೆ ಮೈನವಿರೇಳಿಸುವ ದೇಶ ಪ್ರೇಮದ ಅಲೆಯು ಜೋರಾಗಿತ್ತು. ಬಳಿಕ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ರಾಜ್ಯದ ವಿದ್ಯಾರ್ಥಿಗಳಿಗೆ ಶಾಲಾ ಹಂತದಿಂದಲೇ ಆಧುನಿಕ ತಂತ್ರಜ್ಞಾನವನ್ನ ಪರಿಚಯಿಸುವ ನಿಟ್ಟಿನಲ್ಲಿ 6ನೇ ತರಗತಿಯಿಂದಲೇ ಕೃತಕ ಬುದ್ಧಿಮತ್ತೆ ಶಿಕ್ಷಣ ಹಾಗೂ ಎಐ ಅಕ್ಷರ ಅಭಿಯಾನ ಆರಂಭಿಸೋದಾಗಿ ಘೋಷಿಸಿದ್ರು. ಜೊತೆಗೆ ದೇಶದ ಪ್ರಪ್ರಥಮ ಸರ್ಕಾರಿ ಸ್ವಾಮ್ಯದ ಎಐ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡೋದಾಗಿ ಹೇಳಿದ್ದಾರೆ. ಈಗಾಗಲೇ ನಾನು ಅದಕ್ಕೋಸ್ಕರ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತು ಪರಿಚಯಿಸಲು ತೀರ್ಮಾನವನ್ನು ನಾವು ಮಾಡಿದ್ದೇವೆ. 6ನೇ ತಾರೀಕಿನಿಂದ ಪ್ರತಿಯೊಂದು ಎಐ ಶಿಕ್ಷಣ ಅಧಿಕಾರಕ್ಕೋಸ್ಕರ ಎಐ ಶಿಕ್ಷಣವನ್ನು ಪರಿಚಯಿಸುತ್ತಲೂ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದಕ್ಕಾಗಿ ಎಐ ಅಕ್ಷರ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ ಎಂಬ ಮಹತ್ವವಾದಂಥ ಕಾರ್ಯಕ್ರಮವನ್ನು ಇಂದು ನಾನು ಘೋಷಿಸುತ್ತಿದ್ದೇನೆ. ದೇಶದ ಪ್ರಥಮ ಸರ್ಕಾರಿ ಸ್ವಾಮ್ಯದ ಎಐ ವಿಶ್ವವಿದ್ಯಾಲಯ ಇಡೀ ವಿಶ್ವದವರನ್ನ ಇವತ್ತು ಭಾರತ ಗಮನಿಸ್ತಾ ಇದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಎಐ ವಿಶ್ವವಿದ್ಯಾಲಯವನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲು ಈಗಾಗಲೇ ಘೋಷಣೆಯನ್ನು ಕೂಡ ನಾನು ಮಾಡಿದ್ದೇನೆ. ನೆಲ ನಡಗಿಸುವ ಅಪಾರ ಶಿಸ್ತು, ಧೈರ್ಯದ ಪ್ರತೀಕವಾದ ಯೋಧರ ಮಿಂಚಿನ ಹೆಜ್ಜೆಗಳು ನೆರೆದಿದ್ದ ಪ್ರತಿಯೊಬ್ಬರ ಎದೆಯಲ್ಲಿ ದೇಶದ ಬಗ್ಗೆ ಹೆಮ್ಮೆಯನ್ನ ಇಮ್ಮಡಿಗೊಳಿಸಿದೆ. ಇನ್ನು ಮಕ್ಕಳ ನೃತ್ಯ ರೂಪಕಗಳು ಮೈದಾನದಲ್ಲಿ ಅಕ್ಷರಶಃ ಸ್ವರ್ಗವನ್ನೇ ಧರೆಗಿಳಿಸಿದವು. ವಂದೇ ಮಾತರಂ ರಾಗದೊಂದಿಗೆ ಹೆಜ್ಜೆ ಹಾಕಿದ ಕಂದಮ್ಮಗಳ ಪ್ರತಿಭೆ ಕಣ್ಮನ ತಣಿಸಿತು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.